ಹೂವಿನ ಮಾರುಕಟ್ಟೆಯ ಒಂದು ಹೆಸರಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಬೆಂಗಳೂರಿನ ಜಿಕೆವಿಕೆಯಲ್ಲಿರತಕ್ಕಂತಹ 900 ಮರಗಳನ್ನು ಸರ್ವನಾಶ ಮಾಡಿ 5 ಎಕರೆ ಜಾಗದಲ್ಲಿ ಹೊಸದೊಂದು ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇನ್ನು ಈ ಆರೋಪಕ್ಕೆ ಪರಿಸರವಾದಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಮರಗಳನ್ನು ಸರ್ವನಾಶ ಮಾಡಬಾರ್ದು ಹಾಗೂ ಮಾರುಕಟ್ಟೆ ನಿರ್ಮಾಣ ಆಗಬಾರ್ದು ಅಂತಕ್ಕಂಥ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. KR ಮಾರ್ಕೆಟ್ ಹೂವಿನ ಮಾರ್ಕೆಟ್ ಇದೀಗ GKVK ಕ್ಯಾಂಪಸ್ ಒಳಗಡೆ ಶಿಫ್ಟ್ ಮಾಡ್ತಿದ್ದಾರೆ. ನಾನೀಗ GKVK ಕ್ಯಾಂಪಸ್ ಒಳಗಡೆ ಇದ್ದೇನೆ. ದೃಶ್ಯಗಳು ನೋಡ್ತಿರ್ಬೋದು. ಇದೇ ಭಾಗದಲ್ಲಿ ಸುಮಾರು 5 ಎಕರೆಯಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣವಾಗಲಿದೆ. ಬಟ್ ಇದೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ 900ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕ್ತಿದ್ದಾರೆ. ಇಲ್ಲಿ ನಾನಾ ಪ್ರಭೇದದ ಮರಗಳಿದ್ದಾವೆ. ಈ ಮರಗಳನ್ನು ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಇಲ್ಲಿ ಅಚ್ಚು ಹಸಿರಿಂದ ಈ ಒಂದು GKVK ಕ್ಯಾಂಪಸ್ ಕೂಡಿದೆ. ಪಕ್ಕದಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ, ಸುತ್ತಮುತ್ತ ಕ್ಯಾಂಪಸ್ ಇದೆ. ಈ ಒಂದು ಕಟ್ಟಡ ಆಯ್ತಂದರೆ ತುಂಬ ತೊಂದರೆ ಆಗುತ್ತೆ. ಮತ್ತೊಂದು ಕಡೆ ಮರಗಳು, ಯಾಕಂದರೆ ವಿವಿಧ ಮರಗಳು ಈ ಒಂದು ಭಾಗದಲ್ಲಿ ಹೊಂದಿದ್ದಾವೆ. ಮಾವಿನ ಮರ, ಚಕ್ಕುತ್ತ ಮರ, ಹಲವಾರು ಮರಗಳು ಸಹ ಹೊಂದಿದ್ದಾವೆ. ಆ ಮರಗಳನ್ನು ಕಡಿತಿದ್ದಾರೆ. 5 ಎಕರೆಯಲ್ಲಿ ಸುಮಾರು 40 ಕೋಟಿ ಖರ್ಚು ಮಾಡಿ ಹೂವಿನ ಮಾರ್ಕೆಟ್ ಮಾಡ್ತಿದ್ದಾರೆ. ಪರಿಸರವಾದಿಗಳು ಏನಾದರೂ ಕಟ್ಟಡ ಮಾಡಲು ಮುಂದಾದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಬೇರೆ ಬೇರೆ ಬೆಂಗಳೂರು ಭಾಗದಲ್ಲಿ ನೋಡ್ತಿರ್ಬೋದು, ಒಂದು ಕಡೆ ಗಿಡ ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಪರಿಸರ ಬೆಂಗಳೂರಲ್ಲಿ ಕಡಿಮೆ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು. ಒಂದು ಪರಿಸರವಾದಿಗಳು ಒಂದು ವೇಳೆ ಏನಾದರೂ 900ಕ್ಕೂ ಹೆಚ್ಚು ಮರಗಳ ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ಏನಾದರೂ ಮಾಡಿದ್ರು ಅಂದರೆ ಉಗ್ರ ಹೋರಾಟ ಮಾಡ್ತಿದ್ವಿ. ಯಾಕಂದರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಸಹ ಇಲ್ಲಿ ಕಟ್ಟಡ ಕಟ್ಟಲು ಹೋದ್ರು. ಅಲ್ಲಿ ಸಹ ಒಂದು ಕಡೆ ಪರಿಸರವಾದಿಗಳು ಆಕ್ರೋಶ ಹೊರಹಾಕಿ ಇದೀಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಇದೀಗ ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಆ KR ಮಾರ್ಕೆಟ್ನಲ್ಲಿ ಬೆಳಗ್ಗೆ 3 ಗಂಟೆಯಿಂದ ವ್ಯಾಪಾರ ಜೋರಾಗಿರುತ್ತೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ದಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಆದರೆ ಸ್ಟೋರೇಜ್ ಮಾಡ್ಬೋದು ಹೂಗಳನ್ನು ಎಂಬುದು ಒಂದು ಕಡೆ ಒತ್ತಾಯ ಸಹ ಏನು ಸರ್ಕಾರಕ್ಕೆ ಏನು ಕೇಳಬೇಕಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಇದೀಗ ಆ ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಆದ್ರೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ಈ ಒಂದು ಕಟ್ಟಡ ಕಟ್ಟಲು ಮುಂದಾದರೆ ಉಗ್ರ ಹೋರಾಟ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಟ್ಟಡ ಕಟ್ಟಲು ಬಿಡಲ್ಲ ಅಂತ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೂವಿನ ಮಾರುಕಟ್ಟೆಯ ಒಂದು ಹೆಸರಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಬೆಂಗಳೂರಿನ ಜಿಕೆವಿಕೆಯಲ್ಲಿರತಕ್ಕಂತಹ 900 ಮರಗಳನ್ನು ಸರ್ವನಾಶ ಮಾಡಿ 5 ಎಕರೆ ಜಾಗದಲ್ಲಿ ಹೊಸದೊಂದು ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇನ್ನು ಈ ಆರೋಪಕ್ಕೆ ಪರಿಸರವಾದಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ GKVK ಕ್ಯಾಂಪಸ್ನಲ್ಲಿ ಮರಗಳನ್ನು ಸರ್ವನಾಶ ಮಾಡಬಾರ್ದು ಹಾಗೂ ಮಾರುಕಟ್ಟೆ ನಿರ್ಮಾಣ ಆಗಬಾರ್ದು ಅಂತಕ್ಕಂಥ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. KR ಮಾರ್ಕೆಟ್ ಹೂವಿನ ಮಾರ್ಕೆಟ್ ಇದೀಗ GKVK ಕ್ಯಾಂಪಸ್ ಒಳಗಡೆ ಶಿಫ್ಟ್ ಮಾಡ್ತಿದ್ದಾರೆ. ನಾನೀಗ GKVK ಕ್ಯಾಂಪಸ್ ಒಳಗಡೆ ಇದ್ದೇನೆ. ದೃಶ್ಯಗಳು ನೋಡ್ತಿರ್ಬೋದು. ಇದೇ ಭಾಗದಲ್ಲಿ ಸುಮಾರು 5 ಎಕರೆಯಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣವಾಗಲಿದೆ. ಬಟ್ ಇದೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ 900ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕ್ತಿದ್ದಾರೆ. ಇಲ್ಲಿ ನಾನಾ ಪ್ರಭೇದದ ಮರಗಳಿದ್ದಾವೆ. ಈ ಮರಗಳನ್ನು ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಇಲ್ಲಿ ಅಚ್ಚು ಹಸಿರಿಂದ ಈ ಒಂದು GKVK ಕ್ಯಾಂಪಸ್ ಕೂಡಿದೆ. ಪಕ್ಕದಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ, ಸುತ್ತಮುತ್ತ ಕ್ಯಾಂಪಸ್ ಇದೆ. ಈ ಒಂದು ಕಟ್ಟಡ ಆಯ್ತಂದರೆ ತುಂಬ ತೊಂದರೆ ಆಗುತ್ತೆ. ಮತ್ತೊಂದು ಕಡೆ ಮರಗಳು, ಯಾಕಂದರೆ ವಿವಿಧ ಮರಗಳು ಈ ಒಂದು ಭಾಗದಲ್ಲಿ ಹೊಂದಿದ್ದಾವೆ. ಮಾವಿನ ಮರ, ಚಕ್ಕುತ್ತ ಮರ, ಹಲವಾರು ಮರಗಳು ಸಹ ಹೊಂದಿದ್ದಾವೆ. ಆ ಮರಗಳನ್ನು ಕಡಿತಿದ್ದಾರೆ. 5 ಎಕರೆಯಲ್ಲಿ ಸುಮಾರು 40 ಕೋಟಿ ಖರ್ಚು ಮಾಡಿ ಹೂವಿನ ಮಾರ್ಕೆಟ್ ಮಾಡ್ತಿದ್ದಾರೆ. ಪರಿಸರವಾದಿಗಳು ಏನಾದರೂ ಕಟ್ಟಡ ಮಾಡಲು ಮುಂದಾದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಬೇರೆ ಬೇರೆ ಬೆಂಗಳೂರು ಭಾಗದಲ್ಲಿ ನೋಡ್ತಿರ್ಬೋದು, ಒಂದು ಕಡೆ ಗಿಡ ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಪರಿಸರ ಬೆಂಗಳೂರಲ್ಲಿ ಕಡಿಮೆ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು. ಒಂದು ಪರಿಸರವಾದಿಗಳು ಒಂದು ವೇಳೆ ಏನಾದರೂ 900ಕ್ಕೂ ಹೆಚ್ಚು ಮರಗಳ ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ಏನಾದರೂ ಮಾಡಿದ್ರು ಅಂದರೆ ಉಗ್ರ ಹೋರಾಟ ಮಾಡ್ತಿದ್ವಿ. ಯಾಕಂದರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಸಹ ಇಲ್ಲಿ ಕಟ್ಟಡ ಕಟ್ಟಲು ಹೋದ್ರು. ಅಲ್ಲಿ ಸಹ ಒಂದು ಕಡೆ ಪರಿಸರವಾದಿಗಳು ಆಕ್ರೋಶ ಹೊರಹಾಕಿ ಇದೀಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಇದೀಗ
ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಆ KR ಮಾರ್ಕೆಟ್ನಲ್ಲಿ ಬೆಳಗ್ಗೆ 3 ಗಂಟೆಯಿಂದ ವ್ಯಾಪಾರ ಜೋರಾಗಿರುತ್ತೆ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ದಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಆದರೆ ಸ್ಟೋರೇಜ್ ಮಾಡ್ಬೋದು ಹೂಗಳನ್ನು ಎಂಬುದು ಒಂದು ಕಡೆ ಒಂದು ಕಡೆ ಒತ್ತಾಯ ಸಹ ಏನು ಸರ್ಕಾರಕ್ಕೆ ಏನು ಕೇಳಬೇಕಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಇದೀಗ ಆ ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಆದ್ರೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ಈ ಒಂದು ಕಟ್ಟಡ ಕಟ್ಟಲು ಮುಂದಾದರೆ ಉಗ್ರ ಹೋರಾಟ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಟ್ಟಡ ಕಟ್ಟಲು ಬಿಡಲ್ಲ ಅಂತ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೂವಿನ ಮಾರುಕಟ್ಟೆಯ ಒಂದು ಹೆಸರಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಬೆಂಗಳೂರಿನ GKVKಯಲ್ಲಿರ್ತಕ್ಕಂತಹ 900 ಮರಗಳನ್ನು ಸರ್ವನಾಶ ಮಾಡಿ 5 ಎಕರೆ ಜಾಗದಲ್ಲಿ ಹೊಸದೊಂದು ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇನ್ನು ಈ ಆರೋಪಕ್ಕೆ ಪರಿಸರವಾದಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ GKVK ಕ್ಯಾಂಪಸ್ನಲ್ಲಿ ಮರಗಳನ್ನು ಸರ್ವನಾಶ ಮಾಡಬಾರ್ದು ಹಾಗೂ ಮಾರುಕಟ್ಟೆ ನಿರ್ಮಾಣ ಆಗಬಾರ್ದು ಅಂತಕ್ಕಂಥ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. KR ಮಾರ್ಕೆಟ್ ಹೂವಿನ ಮಾರ್ಕೆಟ್ ಇದೀಗ GKVK ಕ್ಯಾಂಪಸ್ ಒಳಗಡೆ ಶಿಫ್ಟ್ ಮಾಡ್ತಿದ್ದಾರೆ. ನಾನೀಗ GKVK ಕ್ಯಾಂಪಸ್ ಒಳಗಡೆ ಇದ್ದೇನೆ. ದೃಶ್ಯಗಳು ನೋಡ್ತಿರ್ಬೋದು. ಇದೇ ಭಾಗದಲ್ಲಿ ಸುಮಾರು 5 ಎಕರೆಯಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣವಾಗಲಿದೆ. ಬಟ್ ಇದೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ 900ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕ್ತಿದ್ದಾರೆ. ಇಲ್ಲಿ ನಾನಾ ಪ್ರಭೇದದ ಮರಗಳಿದ್ದಾವೆ. ಈ ಮರಗಳನ್ನು ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಇಲ್ಲಿ ಅಚ್ಚು ಹಸಿರಿಂದ ಈ ಒಂದು GKVK ಕ್ಯಾಂಪಸ್ ಕೂಡಿದೆ. ಪಕ್ಕದಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ, ಸುತ್ತಮುತ್ತ ಕ್ಯಾಂಪಸ್ ಇದೆ. ಈ ಒಂದು ಕಟ್ಟಡ ಆಯ್ತಂದರೆ ತುಂಬ ತೊಂದರೆ ಆಗುತ್ತೆ. ಮತ್ತೊಂದು ಕಡೆ ಮರಗಳು, ಯಾಕಂದರೆ ವಿವಿಧ ಮರಗಳು ಈ ಒಂದು ಭಾಗದಲ್ಲಿ ಹೊಂದಿದ್ದಾವೆ. ಮಾವಿನ ಮರ, ಚಕ್ಕುತ್ತ ಮರ, ಹಲವಾರು ಮರಗಳು ಸಹ ಹೊಂದಿದ್ದಾವೆ. ಆ ಮರಗಳನ್ನು ಕಡಿತಿದ್ದಾರೆ. 5 ಎಕರೆಯಲ್ಲಿ ಸುಮಾರು 40 ಕೋಟಿ ಖರ್ಚು ಮಾಡಿ ಹೂವಿನ ಮಾರ್ಕೆಟ್ ಮಾಡ್ತಿದ್ದಾರೆ. ಪರಿಸರವಾದಿಗಳು ಏನಾದರೂ ಕಟ್ಟಡ ಮಾಡಲು ಮುಂದಾದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಬೇರೆ ಬೇರೆ ಬೆಂಗಳೂರು ಭಾಗದಲ್ಲಿ ನೋಡ್ತಿರ್ಬೋದು, ಒಂದು ಕಡೆ ಗಿಡ ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಪರಿಸರ ಬೆಂಗಳೂರಲ್ಲಿ ಕಡಿಮೆ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು. ಒಂದು ಪರಿಸರವಾದಿಗಳು ಒಂದು ವೇಳೆ ಏನಾದರೂ 900ಕ್ಕೂ ಹೆಚ್ಚು ಮರಗಳ ಕಡಿದು ಈ ಒಂದು ಭಾಗದಲ್ಲಿ ಹೂವಿನ ಮಾರ್ಕೆಟ್ ಏನಾದರೂ ಮಾಡಿದ್ರು ಅಂದರೆ ಉಗ್ರ ಹೋರಾಟ ಮಾಡ್ತಿದ್ವಿ. ಯಾಕಂದರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಸಹ ಇಲ್ಲಿ ಕಟ್ಟಡ ಕಟ್ಟಲು ಹೋದ್ರು. ಅಲ್ಲಿ ಸಹ ಒಂದು ಕಡೆ ಪರಿಸರವಾದಿಗಳು ಆಕ್ರೋಶ ಹೊರಹಾಕಿ ಇದೀಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಇದೀಗ ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಆ KR ಮಾರ್ಕೆಟ್ನಲ್ಲಿ ಬೆಳಗ್ಗೆ 3 ಗಂಟೆಯಿಂದ ವ್ಯಾಪಾರ ಜೋರಾಗಿರುತ್ತೆ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ದಾರೆ ಎಂಬುದು ಒಂದು ಕಡೆ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಆದರೆ ಸ್ಟೋರೇಜ್ ಮಾಡ್ಬೋದು ಹೂಗಳನ್ನು ಎಂಬುದು ಒಂದು ಕಡೆ ಒಂದು ಕಡೆ ಒತ್ತಾಯ ಸಹ ಏನು ಸರ್ಕಾರಕ್ಕೆ ಏನು ಕೇಳಬೇಕಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಇದೀಗ ಆ ಹೂವಿನ ಮಾರ್ಕೆಟ್ ಮಾಡಲು ಮುಂದಾಗಿದ್ದಾರೆ. ಆದ್ರೀಗ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ಈ ಒಂದು ಕಟ್ಟಡ ಕಟ್ಟಲು ಮುಂದಾದರೆ ಉಗ್ರ ಹೋರಾಟ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಟ್ಟಡ ಕಟ್ಟಲು ಬಿಡಲ್ಲ ಅಂತ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.